ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಒಂದು ಎನರ್ಜಿ ಚೆಕ್ ಅನ್ನೋಕ್ಕಿಂತ ಇವತ್ತು ನಮ್ಮ 28ನೇ ಎಪಿಸೋಡ್. ಓಕೆನಾ? ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ಫಸ್ಟು ನೋಡಿಬಿಡೋಣ. ಸೊ ಬಾಬಾ ಪ್ಲೀಸ್ ಗೈಡ್ ನಿಮ್ಮ ಹೇಟರ್ಸ್. ಓಕೆನಾ? ಏನೇನು ಅನ್ಯಾಯ ಮಾಡಿದ್ದಾರೆ ಫಸ್ಟು ನೋಡ್ಬಿಡೋಣ ಇರಿ. ಓಕೆನಾ? ಸೊ ನಿಮಗೆ ಅರ್ಥ ಆಗುತ್ತೆ ಈ ಥರ ನಡೆದಿದೆ ನಿಮ್ಮ ಜೀವನದಲ್ಲಿ ಅಂತಂದರೆ ಇವರ ನೆಕ್ಸ್ಟ್ ಕತೆ ಏನು ಅಂತ ನೋಡೋಣ. ಏನು ಪಿತ್ತು ಕಾರ್ಡು. ಎಸ್, 4 ಆಫ್ ಪೆಂಟಕಲ್ಸ್. ಓಕೆ, ಇದು ಆ್ಯಕ್ಚುಲಾಗಿ ಓಕೆ ಇಲ್ಲೇನು ಹೇಳ್ತಿದ್ದಾರೆ ಒಬ್ಬರು. ಓಕೆನಾ? ಇವ್ರು ಏನು ಮಾಡಿದ್ರು, ಇವರು 4 ಆಫ್ ಪೆಂಟಿಕಲ್ಸ್ ಆ್ಯಕ್ಚುಲಿ ಏನು ಗೊತ್ತಾ, ಹಳೇ ನಮ್ಮ ಅರ್ಲಿಯರ್ ವಿಡಿಯೋ ನೋಡಿ ಅದರಲ್ಲೂ ಬಂದಿದೆ, ಇದ್ದೇ ಕಾರ್ಡ್ ಬಂದಿದೆ. ನಂಗೆ ಅದಕ್ಕೆ ನಗು ಬಂದ್ಬಿಡ್ತು. ಇವ್ರು ಯಾರು ಅಂತಂದರೆ ಯಾರು ಒಂದು ಅಡ್ವಾಂಟೇಜ್ ತೊಗೋತಾ ಇದ್ದಾರೆ ಒಂದು ಫ್ಯಾಮಿಲಿನಲ್ಲಿ ಅನ್ನೋ ಥರ ತೋರಿಸಿದ್ರು. ಆಯಿತಾ? ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಮಜ್ಜಾ ಮಾಡ್ಕೊಂಡಿದ್ರು ಅಂತ ತೋರಿಸ್ತಾಯಿದ್ರು. ನಂಗೆ ಅದಕ್ಕೆ ನಗು ಬಂದ್ಬಿಡ್ತು ಇದು ಕಾರ್ಡ್ ಬಂದ ತಕ್ಷಣ. ಮತ್ತೆ ಅದೇ ಎನರ್ಜಿ ಬರ್ತಾಯಿದೆ, ನಾನೇನು ಮಾಡಲಿ. ಸೊ ಅವರೇ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೋ ಒಂದು ಫ್ಯಾಮಿಲಿ ಮನೆಯಲ್ಲಿ ಇದ್ದಾರೆ, ಜೊತೆಗೆ ಅಲ್ಲಿ ಇರೋ ಒಂದು ಹೆಣ್ಮಗುಗೆ ಆಯಿತಾ ಒಂದು ತೊಂದರೆ ಆಗ್ತಾಯಿದೆ ಇವರಿಂದ ಅಂತ ಒಂದು ವಿಡಿಯೋ ಇತ್ತು ಮೊನ್ನೆ, ಈಗ ಒಂದು 4-5 ಡೇಸ್ ಬ್ಯಾಕು. ಬೇಕಂದರೆ ನೋಡಿ. ಸೊ ಅವರ ಕತೆ ಏನು ಅಂತ ತೋರಿಸ್ತಾ ಇದ್ದಾರೆ. ಆರಾಮಾಗಿ ಕೂತ್ಕೊಂಡಿದ್ರು ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಅವ್ರು ಏನಂದರೆ, ಅವ್ರು ಯಾರ ಮನೇಲಿ ಇದ್ದರು ಇವರು, ಅವ್ರ ಪ್ರಾಸ್ಪೆರಿಟಿ ಏನಿತ್ತು, ಆಯಿತಾ? ಇವ್ರು ಯಾರ ಮನೇಲಿ ಇದ್ದರು, ಸೊ ಅವರ ಪ್ರಾಸ್ಪೆರಿಟಿ ಅಥವಾ ಏನು ಎಲ್ಲ ಅಂದರೆ ಮೆಟೀರಿಯಲ್ ಥಿಂಗ್ಸ್ ಎಲ್ಲ ತೊಗೊಂಡು ಎಂಜಾಯ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಮೆಟೀರಿಯಲ್ ಥಿಂಗ್ಸ್ ಎಲ್ಲ ಎಂಜಾಯ್ ಮಾಡಿದ್ರು ಅಂದರೆ ಅವ್ರಿಗೊಂಥರ ಹಕ್ಕು ನನಗೆ ಅನ್ನೋ ಥರ. ಇದು ನನ್ನ ಹಕ್ಕು, ನನಗೆ ಸಂಬಂಧಪಟ್ಟಿದ್ದು, ನನಗೆ ಸೀಮಿತವಾಗಿರೋದು ಅನ್ನೋ ಥರ ಒಂದು ಹಕ್ಕಿಂದ ಮೆರೆದು ಎಂಜಾಯ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಸೊ ಈಗಲೂ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಈಗಲೂ ಇದ್ದಾರೆ. ಎಸ್ ಬಾಬಾ, ವಾಟ್ ಹೆಲ್ಸ್ ನೋಡೋಣ. ಇವ್ರು ಯಾರು, ಇವ್ರು ಏನೆಲ್ಲ ಅನ್ಯಾಯ ಮಾಡಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ಓಕೆನಾ? ನಾನು ಹೇಳ್ದಕ್ಕೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಇವ್ರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತಲೂ ನಿಮಗೆ ಗೊತ್ತಾಗಿಲ್ಲ ಅಂತಲೂ ಹೇಳಿಸಿದ್ರು. ಆಯಿತಾ? ಸೊ ಅದೇ ಮಕ್ಕಳನ್ನ ಮಾತಾಡಿಸಿ ಅಂತೆಲ್ಲ ಹೇಳ್ಸಿದ್ರು ಗೊತ್ತಾ. ನೀವು ಅರ್ಲಿಯರ್ ಒಂದು 3-4 ಡೇಸ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಆ ಥರ ಅಂತ ಎನರ್ಜಿ ಬರ್ತಾಯಿದೆ. ಚೆನ್ನಾಗಿ ಮಜ್ಜಾ ಮಾಡ್ಕೊಂಡಿದ್ದಾರೆ, ನಿಮ್ಮ ಮನೇಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳಬೇಕು ನೋಡೋಣ, ಇನ್ನೇನು ಹೇಳ್ತಾರೆ. 9 ಆಫ್ ಕಪ್ಸ್. ಅದೇ ಖುಷಿಯಾಗಿದ್ದರು. ಓಕೆನಾ? ಏನೋ ಅವ್ರದ್ದೇ ಮನೆ, ಎಲ್ಲ ನನ್ನದೇ, ನನಗೆ ಸಂಬಂಧಪಟ್ಟಿದ್ದು ಅನ್ನೋ ಥರ 9 ಆಫ್ ಕಪ್ಸ್ ಬಂದಿದೆ. ಫ್ಯಾಮಿಲಿಯವರು ಅಂತಲೇ ಹೇಳ್ತಾ ಇದ್ದಾರೆ. ಆಯಿತಾ? ಅಂದರೆ ನಾನು ಹೇಳಿದ್ನಲ್ವಾ, ನೀವು ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. 4-5 ಡೇಸ್ ಬ್ಯಾಕ್ ಕಂಟಿನ್ಯೂಸ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಏನಂತ. ಸೊ ಫರ್ದರ್ ಆ ವಿಡಿಯೋಗೆ ಹೋಗೋದು ಬೇಡ. ಇವಾಗ ಹೇಟರ್ಸ್ಗೆ ಈ ಶಿಕ್ಷೆ ಏನು ಅಂತ ನೋಡ್ತಾ ಇರೋದ್ರಿಂದ ಅವ್ರು ಏನು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ತುಂಬ ಖುಷಿಯಾಗಿ ಮಜ್ಜಾ ಮಾಡ್ಕೊಂಡು ಇದ್ರು ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೇ ಫುಲ್. ಆಯಿತಾ? ಆ್ಯಂಡ್ ಇದು ಇನ್ನೊಂದು ಏನಂತಂದರೆ, ಇದು ಇನ್ನೊಂದೇನು ಹೇಳ್ತಾ ಇದ್ದಾರೆ, 9 ಆಫ್ ಕಪ್ಸ್ ಬಂದಿರೋದು ಇದೊಂಥರ ಆ್ಯಕ್ಚುಲ್ ಕಾರ್ಡಲ್ಲಿ ಏನು ಅಂತಂದರೆ, ಲೈಕ್ ಒಂಥರ ಸ್ವಂತ ದುಡಿಮೆ, ಸ್ವಂತ ಬುದ್ಧಿ ಶಕ್ತಿಯಿಂದ ಈ ಥರ ಒಂದು ಲೆವೆಲಿಗೆ ಬಂದಿರೋದು ಅಂತ ಒಂಥರ ರಾಣಿ ಥರ ಇದು ಕಾರ್ಡು. ಆಯಿತಾ? ಬಟ್ ಇಲ್ಲೇನು ಅಂತಂದರೆ ಸ್ವಂತ ಬುದ್ಧಿ ಅಲ್ಲ, ಅಲ್ಲಿದು ಅಂದರೆ ಫ್ಯಾಮಿಲಿಲಿ ಬಂದು ಸೇರ್ಕೊಂಬಿಟ್ಟು ಫುಲ್ಲು ಮಜಾ ಮಾಡ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿದ್ದು. ಆಯಿತಾ? ಇದ್ದು ಅಷ್ಟರ ಅದು ಸಾಲದು ಅಂತ ನನ್ನದೇ ಹಕ್ಕು, ಎಲ್ಲ ಇದ್ರ ಮೇಲಿರೋದೆಲ್ಲ ನಂದು, ನನಗೆ ಹಕ್ಕು, ನನಗೆ ಬರಬೇಕು ಅನ್ನೋ ಥರ. ಏನು ಆಸ್ತಿ ಏನೇನಿದೆ ಅಷ್ಟು ನನ್ನದೇ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಆಯಿತಾ? ಅಂದರೆ ಆ ಥರ ಮಾಡಿದ್ದಾರೆ ಇವರು.
ಮಜಾ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿ ಅದನ್ನು ಈ ಕಾರ್ಡು ಬಂದಿತ್ತು ಆಯಿತಾ. ನೋಡಿ ಬೇಕಾದ್ರೆ ನೀವು ಆ ವಿಡಿಯೋದಲ್ಲಿ ನೆಲೆ ಇಲ್ದಂಗೆ ಒದ್ದಾಡ್ತಾ ಇದ್ದಾರೆ ಜಾಗ ಇಲ್ದಂಗೆ ಅಂತ. ಈ ಥರ ಮಾಡಿದ್ರು ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ. ಸೊ ಇವ್ರು ಯಾರು ಈ ಥರ ಬಂದವರು ಫ್ಯಾಮಿಲಿನಲ್ಲಿ ಸೇರಿಕೊಂಡು ಈ ಥರ ಅಂದರೆ ಏನೇನಿದೆ ಎಲ್ಲ ಲಪ್ಟಾಯ್ಸು ಅದು ಲಪ್ಟಾಯ್ಸು ಇದು ಲಪ್ಟಾಯ್ಸು ಎಲ್ಲ ಜೇಬು ತುಂಬಿಕೊಂಡಿದ್ದಲ್ದೇನೆ ಗಂಟು ಮುಟ್ಟೆನೂ ಕಟ್ಕೊಂಡು ಓಡೋ ಥರ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಷ್ಟು ಶೇಖರಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಕಂಡಿದ್ದು ಏನೇನು ಸಿಗುತ್ತೆ ಬಾಚ್ಕೊಂಡು ದೋಚ್ಕೊಂಡು ಸಾರಿಸಿ ಗುಡಿಸಿ ಅಂತಲೂ ಹೇಳಿಸಿದ್ರು ಅನಿಸುತ್ತೆ. ಸೊ ಆ ಥರ ದೋಚ್ಕೊಂಡು ಆಯಿತಾ ಎಲ್ಲ ತುಂಬ್ಕೊಂಡು ಹೊರಡಕ್ಕೆ ಹೋದರು ಅಥವಾ ಹೋಗ್ತಿದ್ದಾರೆ ಬಟ್ ಅಂತ ಹೇಳ್ತಿದ್ದಾರೆ. ಇರಿ ಆಯಿತಾ. ಆಹಾ. ಸೊ ಇದು ಐಡಿಯಾ ಇದ್ದಿದ್ದವ್ರದ್ದು ಪ್ಲ್ಯಾನ್ ಆಯಿತಾ. ಮಾಡಬೇಕು ಈ ಥರ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರಪ್ಪ. ಓಕೆನಾ. ಸೊ ಆದರೆ ನಿಮ್ದು ಏನಿದೆ ಆಸ್ತಿ ಎಲ್ಲ ಅವ್ರದ್ದೇ. ಮತ್ತೆ ಅವ್ರು ಬಂದಿದ್ದಾರಲ್ವಾ ಜೊತೆಗೆ ಇದ್ದಾರೆ ಅಂದರೆ ಅದೇ ಅವ್ರು ಇರೋದೇ ನಿಮ್ಮ ಭಾಗ್ಯ ಅನ್ನೋ ಥರ. ಎಸ್ ಬಾಬಾ ಇನ್ನೇನು ಹೇಳಬೇಕು. 6 of Wands. ಓಕೆ. ಅವ್ರು ಹೇಗೆ ಅಂತಂದರೆ ಓಕೆ ನಿಮ್ಮಲ್ಲೇನೇ ಒಂದು ರೀತಿ ಜಗಳ ಕದನ ತಂದಾಕ್ಬಿಟ್ಟು ಅವರೆಲ್ಲ ಗಲಾಟೆ ಮಾಡ್ತಾಯಿದ್ರೆ ಅಂದರೆ ಏನೋ ಬಂದು ಸಮಾಧಾನ ಮಾಡೋ ಥರ. ನೋಡು ಆ ಥರ ಎಲ್ಲ ಮಾಡಬಾರ್ದು, ಅದು ಹೀಗಲ್ಲ ಹಾಗೆ ಅಂತ ಅಲ್ಲೂ ಸ್ಕೋಪ್ ತೊಗೊಳ್ಳಾಟ. ಅಂದರೆ ನಿಮ್ಗೆ ಯಾವ ಥರ ಆಗ್ಬಿಟ್ಟಿತ್ತು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಯಾವ ಥರ ಇವರು ಅವರು ಯಾವ ಥರ ತೋರಿಸ್ಕೊಂಬಿಟ್ರು ಅಂತಂದರೆ ಅವ್ರನ್ನ ಬಿಟ್ಟರೆ ಈ ನಿಮ್ಮ ಜೀವನ ನಡೆಯೋದೇ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ. ಅಂದರೆ ಅಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿಬಿಟ್ರು ನಿಮ್ಮ ಲೈಫಲ್ಲಿ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಮನೇಲಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅಂದರೆ ಎಲ್ಲದಕ್ಕೂ ಕ್ರೆಡಿಟ್ ತೊಗೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಏನು ಆಸ್ತಿ ಏನು ಮಾಡಿದ್ದೀರಾ ಅಥವಾ ಏನಿದೆ ಅದೆಲ್ಲ ನಾನೇ ಮಾಡಿರೋದು, ನಾನೇ ಸಹಾಯ ಮಾಡಿದ್ದು ಅವ್ರಿಗೆ ಅನ್ನೋ ಥರ ಆಯಿತಾ. ಆ ಸಹಾಯ ಮಾಡಿದ್ರಿಂದ ಅವರೆಷ್ಟು ಅಂದರೆ ನೀವು ಅಷ್ಟು ವೆಲ್ತ್ ಶೇಖರಿಸಿಟ್ಟಿದ್ದೀರಾ ಅಂತ ಆ ಥರ ಆಯಿತಾ. ಅದೇ ಥರ ಎಲ್ಲ ವಿಷಯಕ್ಕೂ ಅವರೇ ಕ್ರೆಡಿಟ್ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಅದು ಜಗಳ ಹಚ್ಚಿಸ್ಬಿಟ್ಟು ಸಮಾಧಾನ ಮಾಡಿಸಿ ನೋಡು ನಾನಿಲ್ಲ ಅಂದರೆ ಅವ್ರಗಳ ಗತಿ ಏನಾಗುತ್ತೆ ಆ ಥರ ಅಂತ ಕೇಳಿಸ್ತಿದೆ. ಅದನ್ನು ಹೇಳ್ತಾ ಇದ್ದೀನಿ. ನಾನಿಲ್ಲ ಅಂತಂದರೆ ಯಾವ ರೀತಿ ಇರ್ತಾರೆ ಅವರು ನೋಡಿ. ನಾನಿರೋದ್ರಿಂದ ಸರಿ ಮಾಡ್ತಿರ್ತೀನಿ. ಅವಾಗವಾಗ ಗಲಾಟೆ ಏನು ನಡೆಯುತ್ತೆ ಅದನ್ನೆಲ್ಲ ನಾನೇ ಸರಿ ಮಾಡೋದು ಅನ್ನೋ ಥರ ಸ್ಕೋಪ್ ತೊಗೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೋಡೋಣ ಇನ್ನೇನು ಹೇಳ್ತಾರೆ. ಸೊ ಇದು ಇವ್ರ ಎನರ್ಜಿ ಮಾಡಿರೋದು ಅನ್ಯಾಯ ಆಯಿತಾ. ಎಸ್ ಬಾಬಾ ಇನ್ನೇನು. 2 of Cups ಇದೇಪ್ಪ. ನಾ ಹೇಳಿದೆ ಅಲ್ವಾ ಇವರ ಆಸೆ, ಇವರ ಮನಸ್ಸಿನ ಯೋಚನೆ ಏನಿತ್ತು ಅಂತಂದರೆ ತುಂಬ ವರ್ಸ್ಟಿತ್ತು ಆಯಿತಾ. ಅಂದರೆ ನಿಮ್ಮ ಬರೀ ಆಸ್ತಿ ಒಂದೇ ಅಲ್ಲ, ನಿಮ್ಮ ಮನೇಲಿ ಏನೆಲ್ಲ ಇದೆ ಆಸ್ತಿ ಪಾಸ್ತಿ ಹೊಡಿಬೇಕು ಅನ್ನೋದೇ ಅಲ್ಲದೇನೆ ಜೊತೆಗೆ ನಿಮ್ಮ ಮನೇಲೇ ನಿಮ್ಮ ಮಕ್ಕಳನ್ನು ತನಕ ಬಿಟ್ಟಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಸೊ ಅಲ್ಲಿ ತನಕನೂ ಯೋಚನೆ ಮಾಡ್ಕೊಂಡು ಹೋದರು. ನಂದೇ ಎಲ್ಲ ನನ್ನಿಂದಾನೇ ಇವರೆಲ್ಲರೂ ಚೆನ್ನಾಗಿರೋದು, ಸೊ ನನಗೆ ಸಂಬಂಧಪಟ್ಟಿತ್ತು ಅಷ್ಟೇ ಅನ್ನೋ ಥರ. ಅದಕ್ಕೆ 2 of Cups ಬಂದಿದೆ. ಕಣ್ಣಿತ್ತು, ನಿಮ್ಮ ಮಕ್ಕಳ ಮೇಲೂ ಕಣ್ಣಿತ್ತು, ಅಥವಾ ಯಾರಂತ ನಂಗೆ ಗೊತ್ತಿಲ್ಲ, ಯಾರ ಮೇಲಾದರೂ ಇರ್ಬೋದು ಇದು. ಎಸ್ ಬಾಬಾ 2 of Wands. ಓಕೆ. ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರು, ಅದನ್ನೇ ಹೇಳಿದ್ದು. 9 of Cups ಕೆಳಗೆ ಏನು ಕೆಲಸ ಅಂತಂದರೆ ತೋರ್ಸಾಟ. ಅಯ್ಯೋ ನಾನೇ ಮಾಡ್ತಾ ಇರೋದು ಇವ್ರ ಮನೆ ಉಳಿಸೋಕ್ಕೆ ಆಯಿತಾ, ಉಳಿಸೋಕ್ಕೆ ಎಲ್ಲ ನನ್ನ ಪರಿಶ್ರಮ ಸೇರಿದೆ ಅನ್ನೋ ಥರ ಎಲ್ಲರ ಮುಂದೆ ತೋರಿಸ್ಕೊಳ್ಳಾಟ. ಎಲ್ಲರ ಮುಂದೆ ಆ ಥರ ಅಯ್ಯೋ ನಾನೇ ಮಾಡ್ತಾ ಇರೋದಪ್ಪ, ಎಲ್ಲ ನನ್ನಿಂದಾನೇ ಈ ಥರ ಇದ್ದಾರೆ ಅಂತ ಜನಗಳಿಗೂ ಅನ್ನಿಸ್ಬಿಡ್ತು ಅಂತ ತೋರಿಸ್ತಾ ಇದ್ದಾರೆ. ಜನಕ್ಕೂ ಹಾಗೆ ಅನ್ನಿಸ್ತು. ಆ ಥರ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಎಸ್ ನೋಡಿ 10 of Cups. ಮತ್ತು
ಆಯಿತಾ. ಸೊ ಇದು ಅಷ್ಟೇ ಸೇಮ್ ಲೈಕ್ ಇದು ಅವ್ರದ್ದೇ ಎನರ್ಜಿ ಬರ್ತದೆ, ನಾನೇನು ಮಾಡೋಕ್ಕಾಗಲ್ಲ. ಸೊ ಡಿಟ್ಟೋ ಲಾಸ್ಟ್ ವೀಡಿಯೋ ನೀವು ನೋಡಲೇಬೇಕಾಗತ್ತೆ, ಅರ್ಲಿಯರ್ ಒಂದು 3-4 ಡೇಸ್ ವೀಡಿಯೋ ಬ್ಯಾಕು. ಸೊ ಅವ್ರಿಗಿದ್ದಿದ್ದು ಮನಸ್ಸಲ್ಲೇ ಬೇರೆ ಥರ ಆಯಿತಾ, ಒಂಥರ ತುಂಬ ಕೆಟ್ಟ ಮನೋವೃತ್ತಿ, ಒಂಥರ ಪ್ರವೃತ್ತಿ, ಕೆಟ್ಟ ಮನಸ್ಸು ಆ ಥರ ಅಂತ ತೋರಿಸ್ತಾ ಇದ್ದಾರೆ ಚೆನ್ನಾಗಿ ನೋಡು. ಓ ಮೈ ತುಂಬ ಕೆಟ್ಟ ಮನಸ್ಸು ಆಯಿತಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಇದು ಮನೆ ಮೇಲೇ ಕಣ್ಣು ಆಯಿತಾ, 4 ಆಫ್ ಒನ್ಸ್ ಮನೆ ಮೇಲೆ ಯಾವ ರೀತಿ ದೃಷ್ಟಿ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಸೊ ಅಂದರೆ ನಿಮಗೆ ಅರ್ಥ ಆಗ್ತಾ ಇರಲಿಲ್ಲ ಪಾಪ ಆಯಿತಾ, ಅಯ್ಯೋ ಪಾಪ ಅವ್ರು ಇಲ್ಲ ಅಂದರೆ ನನ್ನ ಜೀವನನೇ ನಡೆಯಲ್ವಲ್ಲ ಅನ್ನೋ ಥರ ನೀವು ಅನ್ಕೋತಾ ಇದ್ರಿ. ಬಟ್ ಅದೆಲ್ಲ ಸುಳ್ಳು, ಆ ಥರ ಎಲ್ಲ ಏನೂ ಇಲ್ಲ. ಅವರು ಆ ಥರ ಮಾಡಿ ಇಟ್ಟಿದ್ದು, ಆ ಥರ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು, ನೀವು ನಂಬಿದ್ರಿ ಅಷ್ಟೇ, ಅರ್ಥ ಆಯ್ತಾ. ಆ ಥರ ನಂಬ್ಕೊಂಡಿದ್ರಿ, ಆ ಥರ ಏನಿಲ್ಲ. ಸೊ ನೆಕ್ಸ್ಟು ಇದು ಯಾರು ಅಂತ ಒಂದು ಸಲ ನೋಡೋಣ ಆಯಿತಾ, ಯಾರ ಕಡೆ ಏನು ಅಂತ ಒಂದು ಸಲ ಏನು ಹೇಳ್ತಾರೆ ನೋಡೋಣ ಆಯಿತು. ಓಕೆ, ಇದನ್ನು ನೋಡು ಅಂತಿದ್ದಾರೆ ಫಸ್ಟ್ ಇರಿ. ಎಸ್, ಈಗ ಇವ್ರ ಕರ್ಮ ಏನು ಅಂತ ನೋಡೋಣ. ಈಗ ಈ ಥರ ಮಾಡ್ಕೊಂಡಿದ್ರು ಆಯಿತಾ, ಈ ಥರ ಅನ್ಯಾಯ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ಎಸ್ ಬಾಬಾ, ಈಗ ಅವ್ರಿಗೆ ಏನು ಹೇಳಬೇಕು ಹೇಳಿ ನೆಕ್ಸ್ಟು. ಏಕೆಂದರೆ ನಾನೇನು ಹೇಳಕ್ಕೆ ಹೋಗ್ತೀನಾ, ಅದು ಇನ್ನೇನೋ ಟ್ವಿಸ್ಟ್ ಕೊಟ್ಬಿಡ್ತಾರೆ ಬಾಬಾ, ಅದಕ್ಕೆ ಬೇಡ, ಅವರೇ ಹೇಳಿಸ್ಲಿ, ಏನು ಹೇಳಿಸ್ತಾರೆ. ಎಸ್ ಬಾಬಾ, ದ ಸ್ಟಾರ್. ಓಕೆ, ಹಾಂ, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಅವ್ರನ್ನೇ ಅವರು ಸ್ಟಾರ್ ಅನ್ನೋ ಥರ ತೋರಿಸ್ಕೊಂಡ್ರು ಎಲ್ಲರ ಮುಂದೆ. ಯಾವ ಥರ ಅಂತಂದರೆ, ಅಯ್ಯೋ ನನ್ನ ಬಿಟ್ಟರೆ ಇಲ್ಲ, ನಾನಿಲ್ಲ ಅಂದರೆ ಇವ್ರ ಲೈಫ್, ಇವ್ರು ನಿಮ್ಮ ಯಾರಿದ್ದಾರೆ ಆ ಥರ ನಿಮಗೆ ಗೊತ್ತು. ಸೊ ಏನು ಹೇಳಿಸ್ತಿದ್ದಾರೆ ನಿಮಗೆ ಅರ್ಥ ಆಗಬೇಕು, ಇದನ್ನು ಹೇಳ್ತಾ ಇದ್ದೀನಿ ಆಯಿತಾ. ಸೊ ಅವ್ರನ್ನ ಅವರು ಸ್ಟಾರ್ ಅಂತ ಅಂದ್ಕೊಂಡು ಆ ಥರ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಒಂದೇ ನಿಮಿಷ. ಎಸ್, ಅವರು ಇನ್ನೊಂದೇನೆಂದರೆ, ಓಕೆ, ಇನ್ನೇನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ಅವ್ರಿಗೆ ಟ್ರಾವೆಲಿಂಗ್ ಕೂಡ ಇಷ್ಟ ಇತ್ತು ಅನ್ನೋ ಥರ ತೋರಿಸ್ತಾ ಇದ್ದಾರೆ ಆಯಿತಾ. ಟ್ರಾವೆಲಿಂಗ್ ಕೂಡ ಇಷ್ಟ ಇತ್ತು ಅಂದರೆ ನೀವು ಜೊತೆ ಟ್ರಾವೆಲ್ ಮಾಡೋದಾಗಲಿ ಆ ಥರ ಮಾಡ್ತಾಯಿದ್ರಾ, ಅಂದರೆ ಅವರು ಇರೋರು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಎನಿಮಿನೇ ನಿಮ್ಮ ಜೊತೆ ಕೂರಿಸ್ಕೊಂಡು ಕರ್ಕೊಂಡು ಓಡಾಡ್ತಾ ಇದ್ರಿ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಫ್ಯಾಮಿಲಿಯವರೇನೆ, ಎನಿಮಿ ಅಂತ ನಿಮಗೆ ಗೊತ್ತಿಲ್ಲ. ನೀವು ಎಲ್ಲಿ ಹೋದರೂ ಅವ್ರಿಗೊಂದು ಜಾಗ ಖಾಯಂ ಇರೋದು, ಏಕೆಂದರೆ ಅವ್ರು ಸ್ಟಾರ್ ಅಂತ ಅವ್ರಾಗವ್ರೆ ಅಂದ್ಕೊಂಡ್ಬಿಟ್ರು. ಜೊತೆಗೆ ಆ ಥರ ಎಲ್ಲರೂ ಮುಂದೆ ತೋರಿಸ್ಕೊಂಡ್ಬಿಟ್ರು. ಅಂದರೆ ನೀವು ನಂಬಿದ್ರಿ, ಅವರಿಲ್ಲ ಅಂದರೆ ಆಗೋದೇ ಇಲ್ಲ ಜೀವನ ಅನ್ನೋ ಥರ ಅಂತ ಹೇಳ್ತಿದ್ದಾರೆ. ಸೊ ನೀವು ಎಲ್ಲೇ ಟ್ರಾವೆಲ್ ಮಾಡಿ, ಯಾವುದೇ ವಿಷಯಕ್ಕೆ ಟ್ರಾವೆಲ್ ಮಾಡಿದ್ರೂ ಅವರು ನಿಮ್ಮ ಜೊತೆಗೆ ಇರೋರು ಅಂತ ಹೇಳ್ತಾ ಇದ್ದಾರಪ್ಪ, ಸರಿನಾ. ಈಗ ವೀಲ್ ಆಫ್ ಫಾರ್ಚ್ಯೂನ್ ತಿರುಗ್ತು, ಚಕ್ರ ಕರ್ಮದ ಬಂಡಿ ತಿರುಗಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಆಯಿತಾ. ಸೊ ಈಗ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಇದು ಫಸ್ಟು ಮೇಯ್ನ್ ಕನ್ಫರ್ಮೇಷನ್ ಇದು ಅಂದ್ಕೊಳ್ಳಿ ಆಯಿತಾ. ಸೊ ಇದು ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಈಗ ಸಿಕ್ಕಿದೆ, ಈ ಥರ ಇದ್ದಾರೆ ಅಂತಂದರೆ ಖಂಡಿತ ಇದು ಕನ್ಫರ್ಮೇಷನ್ನು. ಯಾರಿದ್ದರೂ ನಿಮ್ಮ ಜೊತೆಗೆ ಅವ್ರಿಗೆ ಒಳ್ಳೆ ಮನಸ್ಸಿರಲಿಲ್ಲ, ಖಂಡಿತ ಒಳ್ಳೇದಾಗಬೇಕು ಅನ್ನೋದಂತೂ ಖಂಡಿತ ಇರಲಿಲ್ಲ ಆಯಿತಾ. ಅವ್ರು ಜಸ್ಟ್ ಸ್ಕೋಪ್ ತೊಗೋತಾ ಇದ್ರು, ಎಲ್ಲರೂ ಮುಂದೆ ಹೈಲೈಟ್ ಮಾಡಿ ಇಟ್ಕೊಂಡಿರೋರು ನಾನೇ ಗ್ರೇಟ್, ನಾನೇ ಸ್ಟಾರ್, ಇವ್ರ ಫ್ಯಾಮಿಲಿ ನಡೆಸ್ತಿರೋದೇ ನಾನು ಅನ್ನೋ ಥರ ಇತ್ತು. ಸೊ ಇದು ಈ ವೀಲ್ ಆಫ್ ಫಾರ್ಚ್ಯೂನ್ ಟೈಮು ತಿರುಗಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ಇವಾಗ ಏನು ಎಂಜಾಯ್ ಮಾಡ್ತಾಯಿದ್ರು ಅದೆಲ್ಲ ಟೈಮು ತಿರುಗಿದೆ, ಅವ್ರಿಗೆ ತಿರುಗಿದೆ ಟೈಮ್ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಅಫ್ಕೋರ್ಸ್ ನೆಗೆಟಿವ್ ಆಗೇನೆ ಮಾಡಿದ್ದೇ ನೆಗೆಟಿವಿಟಿ ಇಂದಾಗ ಅವ್ರಿಗೆ. ಓ ಮೈ ಗಾಡ್, ಒಂದೇ ನಿಮಿಷ ನೋಡಿ, ಕಾರ್ಡ್ ಯಾವ ಥರ ಬಿತ್ತು ಅಂತಂದರೆ ಹರ್ಮಿಟ್ ಇದು ಬಂತು ನೋಡಿ. ನಾನು ಹೇಳಿದೆ ಗೊತ್ತಾ, ಕಂಬಕ್ಕೆ ಕಟ್ಟಕ್ಕೆ ಹೊಡಿತಾ ಇದ್ದಾರೆ, ಅಥವಾ ಅವರು ಒಂಥರ ಒಬ್ಬಂಟಿ ಆಗಿಬಿಟ್ಟಿದ್ದಾರೆ ಇವಾಗ, ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಮರಕ್ಕೆ ಕಟ್ಟಕ್ಕೆ ಹೊಡಿತಾ ಇದ್ದಾರೆ. ಎಷ್ಟು ಮಾಡಿದ ಅನ್ಯಾಯ ಯಾವ ಥರ ಆಚೆ ಬಂದಿದೆ ಅಂತಂದರೆ ಅದೇ ವೀಲ್ ಆಫ್ ಫಾರ್ಚ್ಯೂನ್. ನಾನು ಹೇಳಿದೆ ಅಲ್ವಾ, ಕರ್ಮದ ಕಾರ್ಡ್ ಶುರುವಾಗಿದೆ ಇವಾಗ ಅಂತ, ಅದೇ ಕಾರ್ಡ್ ಮತ್ತೆ ಬರ್ತಾಯಿದೆ. ಅವ್ರಿಗೆ ಅವರ ಶಿಕ್ಷೆ ಏನು ಅಂತಂದರೆ, ಪ್ರಪಂಚಕ್ಕೆ ಇವಾಗ ಗೊತ್ತಾಯಿತು. ಜೊತೆಗೆ
ಅವ್ರು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಬೇರೆಯವ್ರೂ ಅರ್ಥ ಮಾಡ್ಕೊಳ್ತಿದ್ದಾರೆ, ನಂಬ್ತಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಹೈ ಪ್ರಿಸ್ಟೆಸ್. ಓಹೋ. ಸೊ ಇದು ಇಷ್ಟು ಯಾತಕ್ಕೆ ಹೀಗೆಲ್ಲ ಆಗಿದೆ ಅಂತಂದರೆ, ಅವರು ಆ್ಯಕ್ಚುಲಿ ನೆಗೆಟಿವಿಟಿ ಅವ್ರದ್ದೇ ಒಂದು ಡಾರ್ಕರ್ ಸೈಡ್ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ. ಅವರೇ ನೆಗೆಟಿವಿಟಿ ಮಾಡಿಸಿರೋದು ಅಂತಲೂ ಹೇಳ್ತಾ ಇದ್ದಾರಪ್ಪ. ಆಯಿತಾ, ನಿಮ್ಮ ಮನೆ ಮೇಲೆ ಕಣ್ಣು, ಫ್ಯಾಮಿಲಿ ಮೇಲೆ ಕಣ್ಣು, ಆಸ್ತಿ ಮೇಲೆ ಕಣ್ಣು, ಅದು ಮನೆಯವರೇ ಮನೆಯಲ್ಲೇ ಇದ್ದರು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ಗೊತ್ತು. ಸೊ ಇಲ್ಲಿ ಅವ್ರದ್ದು ಒಂದು ಡಾರ್ಕರ್ ಸೈಡ್ ಇತ್ತು, ಆಯಿತಾ. ಇಲ್ಲಿ ಅವ್ರದ್ದೊಂದು ಡಾರ್ಕರ್ ಸೈಡ್ ಇತ್ತು, ನಿಮಗೆ ಗೊತ್ತಾಗಲಿಲ್ಲ. ಅವರೇ ನೆಗೆಟಿವಿಟಿ ಮಾಡಿಸಿದ್ದಾರೆ, ಹೋಗಿ ಹೈ ಪ್ರಿಸ್ಟೆಸ್ ಹತ್ರ ಒಬ್ಬರ ಹತ್ರ ಹೋಗಿ ಆ ಥರ ಒಂದು ನೆಗೆಟಿವಿಟಿ ಮಾಡಿಸಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನೀವೆಲ್ಲರೂ ನಂಬಿದ್ರಿ ಅವರನ್ನು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಎಷ್ಟು ಭಯಂಕರವಾಗಿ ನಂಬಿದ್ದೀರಾ ಅಂದರೆ, ಅವ್ರಿಲ್ಲ ಅಂದ್ರೇ ಆಗೋದಿಲ್ಲ ಅನ್ನೋ ಥರ ನಂಬಿದ್ರಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಒಂದಷ್ಟು ಎನರ್ಜಿ ಬರ್ತಾ ಇದೆ. ಸೊ ಇವಾಗ ನೋಡೋಣ ಇನ್ನೇನು ಹೇಳ್ತಾರೆ ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓ ಮೈ ಗಾಡ್, ನೋಡಿ ಪೇಜ್ ಆಫ್ ಕಪ್ಸು, ಇದೇ ಕಾರ್ಡು ಬಂದಿದ್ದು. ಸೊ ಇಲ್ಲೇನಂತಂದರೆ ಮತ್ತೆ ಅದನ್ನೇ ಹೇಳಿಸ್ತಾ ಇದ್ದಾರೆ, ಯಾವ ರೀತಿ ಅವರು ಇನ್ವಾಲ್ವ್ ಮಾಡ್ಕೊಂಬಿಟ್ರು ಈ ಫ್ಯಾಮಿಲಿಲಿ ಅಂತಂದರೆ, ಅವ್ರ ಮಕ್ಕಳ ತನಕನೂ ಬಿಡಲಿಲ್ಲ, ಆಯಿತಾ. ಗಾಳ ಹಾಕಿ ಇದೆಲ್ಲ ನನ್ನದೇ ಪ್ರಾಪರ್ಟಿ ಅನ್ನೋ ಥರ ಮೆರೆದ್ರು. ಆದರೆ ನೀವು ನಂಬಿದ ದೇವರು, ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರು ಖಂಡಿತ ಕಾಪಾಡಿದ್ದಾರೆ, ಆಯಿತಾ. ಆ ಥರ ಏನೂ ತೊಂದರೆ ಆಗ್ದಂಗೆ ಕಾಪಾಡಿದ್ದಾರೆ 100%. ಬಟ್ ಇನ್ನೂ ಹೇಳ್ತಾ ಇದ್ದೀನಿ, ಲೈಕ್ ಇನ್ನೂ ಏನು ಹೇಳ್ತಾ ಇದ್ದಾರೆ, ನಿಮ್ಗೆ ಇನ್ನೂ ಈ ಥರ ನಡೀತಾ ಇದೆ ಮತ್ತು ಇನ್ನೂ ಡೌಟ್ ಇದೆ ಅಂತಂದರೆ ಖಂಡಿತ ಒಂದು ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಆಯಿತಾ. ಈ ಥರ ಇರೋರು ಈ ಥರ ಏನಾದ್ರು ನೆಗೆಟಿವಿಟಿ ಮಾಡ್ತಿದ್ದಾರಾ ಅಂತ ಖಂಡಿತ ಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ, ಆಯಿತಾ. ಜೊತೆಗೆ ಈ ಥರ ಏನಾದ್ರು ಪ್ರಾಬ್ಲಮ್ ನಡೀತಿದೆ ಈ ಥರ ಏನಾದ್ರು ಅಂತಂದರೆ 100% ಪ್ರೊಟೆಕ್ಷನ್ ತೊಗೊಳ್ಳಿ. ಪ್ರೊಟೆಕ್ಷನ್ ರಿಚುವಲ್ ನಾನು ಮಾಡಿಕೊಡ್ತೀನಿ. ಸೊ ಅದು 1 ವೀಕ್ಗೆ 1000 ರೂಪೀಸ್ ಆಗುತ್ತೆ. ಅದೇನಂತಂದರೆ 1000 ರೂಪಾಯಿ ಆಗುತ್ತೆ. ಅದೇನೆಂದರೆ ನಾನು ರಿಚುವಲ್ ಇದು ಡಿಸ್ಟೆನ್ಸ್ ಹೀಲಿಂಗ್ ಮಾಡೋದು, ಆಯಿತಾ. ಯಾರೂ ಏನು ಬರಬೇಕಾಗಿಲ್ಲ, ಏನಿಲ್ಲ. ಸೊ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಪರವಾಗಿ ಭಗವಂತನ ಹತ್ರ ಪ್ರೇ ಮಾಡ್ತೀನಿ. ಇದು ಸ್ಪಿರಿಚುವಲ್ ಹೀಲಿಂಗ್, ಏಂಜಲ್ ಥೆರಪಿ ಹೀಲಿಂಗ್ ಅಂತ ಹೇಳಿ ಖಂಡಿತ ಹೆಲ್ಪ್ ಆಗುತ್ತೆ, ಆಯಿತಾ. ಅವ್ರು ಏನು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಡೆಫಿನೆಟಾಗಿ ಎಚ್ಚೆತ್ಕೋತಾರೆ. ಆ್ಯಂಡ್ ನಿಮಗೆ ಹೆಂಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು, ನಿಮ್ಮನ್ನು ನೀವು ಬೌಂಡ್ರಿ ಹಾಕ್ಕೋಬೇಕು, ಒಂದು ಫೆನ್ಸ್ ಥರ ಹಾಕ್ಕೊಂಡು ಕೇರ್ಫುಲ್ಲಾಗಿರಬೇಕು ಅನ್ನೋದು ಅರ್ಥ ಆಗುತ್ತೆ. ಜೊತೆಗೆ ಅವ್ರ ಬಗ್ಗೆ ಯಾವ ಥರ ನೆಲೆ ಇಲ್ದಂಗೆ ಅವರೇ ಓಡೋಗ್ತಾರೆ, ಅಷ್ಟು ಮಾತ್ರ ಖಂಡಿತ. ನೀವು ತೊಗೊಂಡು ನೋಡಿ, ಪ್ರೊಟೆಕ್ಷನ್ ಆಗ್ತಾರ. ಪ್ರಾಬ್ಲಮ್ ಇದೆ ಅಂತಂದರೆ ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ. ಭಗವಂತ ಯಾವ ಥರ ಮಾಡ್ತಾರೆ ಅಂತಂದರೆ, ಅವ್ರ ಕರ್ಮದ ಕಾರ್ಡ್ ಬಂದಿದೆ ಅಂತಲೂ ತೋರಿಸಿದ್ರಲ್ವ, ವೀಲ್ ಆಫ್ ಫಾರ್ಚೂನ್ ಬಂದಿದೆ ಇಲ್ಲಿ. ಅವ್ರ ಟೈಮು ತಿರುಗಿದೆ. ಈ ವಿಡಿಯೋ ಪದೇ ಅದೇ ಎನರ್ಜಿ ಪಿಕ್ ಆಗ್ತಾ ಇದೆ. ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ಅದನ್ನು ಹೇಳ್ದಂಗೆ ಬರೀ ಒಂದು ವಾರಕ್ಕೆ ನಾನು ಏನಿದ್ರೂ ಬರೀ ಪೂಜಾ ಸಾಮಗ್ರಿಗಷ್ಟೇ ತೊಗೊಳ್ಳೋದು, ಬೇರೆ ಅದಿನ್ನೇನೂ ಅಲ್ಲ ಅದು, ಆಯಿತಾ. 1000 ರೂಪೀಸ್ ಒಂದು ವಾರ ಫುಲ್ ಪೂಜೆ ಮಾಡೋಕ್ಕಿರುತ್ತೆ, ರಿಚುವಲ್ಸ್ ಮಾಡೋದಿರುತ್ತೆ. ಸೊ ಅದಕ್ಕೋಸ್ಕರ 1000 ರೂಪಾಯಿ ಅಂತ ಹೇಳೋದು ಅಷ್ಟೇ. ನನಗೇನಂತಂದರೆ ನಿಮಗೆ ಒಳ್ಳೇದಾಗಬೇಕಷ್ಟೇ. ಮ್ಯಾಕ್ಸಿಮಮ್ ನಾನು ಈ ಪ್ರಪಂಚ ಬಿಟ್ಟು ಹೋಗೋದ್ರೊಳಗೆ ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ಸಹಾಯ ಮಾಡಿ ಹೋಗಬೇಕು ಅಂತ ಅಷ್ಟೇ ನನ್ನ ಆಸೆ, ಆಯಿತಾ. ಇನ್ನೇನೂ ಇಲ್ಲ. ಸೊ ಅದಕ್ಕೋಸ್ಕರ ಈ ಥರ 1000 ರೂಪಾಯಿ ತೊಗೊಳ್ಳೋದು, ಬರೀ ಅದು ರಿಚುವಲ್ ಮಾಡೋದಕ್ಕೆ ಸಾಮಗ್ರಿಗಳಿಗೆ ಅದಕ್ಕೆ ಅಂತ, ಆಯಿತಾ. ಓಕೆ. ಸೊ ಬೇಕು ಅಂತಂದರೆ ನಂದು ಒಂದೇ ಫೋನ್ ನಂಬರ್ ಇರೋದು 9980800552 ಅಂತ, ಓಕೆನಾ. ಸೊ ಖಂಡಿತ ಮೆಸೇಜ್ ಮಾಡಿ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ, ಭಯ ಪಟ್ಕೋಬೇಡಿ, ಆಯಿತಾ. ನಾನಿದ್ದೀನಲ್ವಾ, ಯಾಕೆ ಭಯ ಪಟ್ಕೊಳ್ತೀರಾ, ನಾನು ಖಂಡಿತ ಪೂಜೆ ಮಾಡಿಕೊಡ್ತೀನಿ. ಆ ಥರ ಏನಾದ್ರು ತೊಂದರೆ ಇದೆ, ಏನಾದ್ರು ಇದ್ಕೊಳ್ಳಿ, ತೊಂದರೆ ಇದೆ ಅಂತಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ಭಗವಂತ ಬಂದು ಹೆಲ್ಪ್ ಮಾಡಲ್ಲ ಅಂತ ಯಾವತ್ತೂ ಹೇಳಲ್ಲ, ಮಾಡಿಕೊಡ್ತಾರೆ, 100% ಹೆಲ್ಪ್ ಮಾಡ್ತಾರೆ, ಆಯಿತಾ. ಏಕೆಂದರೆ ಈ ಥರ ಒಂದು ಇದು ಎನರ್ಜಿ ಪದೇ ಬರ್ತಿದೆ ಅಂದರೆ ಇದು ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಇದೆ, ಇವ್ರಿಗೇ ಇರೋದು ಕಾನ್ಸಿಕ್ವೆನ್ಸಸ್, ಇವ್ರು ಫೇಸ್ ಮಾಡ್ತಾರೆ ನೆಕ್ಸ್ಟು, ಆಯಿತಾ. ಈಗ ಆಗಿಲ್ಲ ಇನ್ನೂ ಅಂತಂದರೆ ಸದ್ಯದಲ್ಲೇ ನಿಮಗೆ ಗೊತ್ತಾಗುತ್ತೆ ಏನೇನು. ಅಂದರೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದು ಕನ್ಫರ್ಮೇಷನ್ನು. ಸೊ ನೆಕ್ಸ್ಟ್ ನೀವೇನು ಆ್ಯಕ್ಷನ್ ತೊಗೋತೀರಾ ಅದ್ರ ಮೇಲೆ ಬೇಸಾಗುತ್ತೆ, ಓಕೆನಾ. ಇನ್ನೂ ಭಯ ಪಟ್ಕೊಂಡು ಇರಬೇಡಿ, ಏನಾಗುತ್ತೆ, ನನ್ನ ಮಗಳ ವಿಷಯ ಏನು, ಏನಪ್ಪ ಮಾಡೋದು ಅಂತ ಭಯ ಪಟ್ಕೋಬೇಡಿ. ಧೈರ್ಯವಾಗಿರಿ, ಮೆಸೇಜ್ ಮಾಡಿ, ತೊಗೊಳ್ಳಿ, ಪ್ರೊಟೆಕ್ಷನ್ ತೊಗೊಳ್ಳಿ ಅಷ್ಟೇ. ಕಣ್ಣು ಮುಚ್ಕೊಂಡು ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ನೀವೇನು ಬರಬೇಕಾಗಿಲ್ಲ, ನಾನು ಇಲ್ಲಿಂದನೇ ಕೂತ್ಕೊಂಡು ಪ್ರೇ ಮಾಡೋದು. ನನಗೇನು ಬೇಕು ಡೀಟೇಲ್ಸ್ ಕೊಡ್ತೀನಿ, ಅದು 1000 ರೂಪಾಯಿ ಆಗುತ್ತೆ. ಬೇಕಂದರೆ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡಿ ಹೇಳಿ,
ಹೀಲಿಂಗ್ ಅಂತ ಹಾಕಿ ಮೆಸೇಜು. ಡೆಫಿನೆಟಾಗಿ ನನಗೆ ಇನ್ನೇನು ಬೇಕು ಫರ್ದರ್ ನಾನು ಕೇಳಿಕೊಂಡು ಖಂಡಿತ ಶುರು ಮಾಡ್ತೀನಿ, ಓಕೆನಾ. ಯಾಕೆಂದರೆ ಇದು ತುಂಬ ಪದೇ ಪದೇ ಅದದೇ ಬರ್ತಾ ಇರೋದ್ರಿಂದ ಕಾರ್ಡು ಈ ಥರ ಒಂದು ಹೆಲ್ಪ್ ಆಗಲಿ ಅಂತ ಅಷ್ಟೇ, ಓಕೆನಾ. ಆ್ಯಂಡ್ ಇನ್ನೊಂದು ಏನಂತಂದರೆ 7 ದಿವಸ ಮಾಡಿರ್ತೀನಿ. ನೀವು ಏನಾದರೂ 7 ದಿವಸನೂ ನಾನು ಈಗ ಡೈರೆಕ್ಟ್ ನೀವು ಹೋಗಿ ಇವಾಗ ಇದು ಏನದು ರೇಖಿ ಹೀಲಿಂಗ್ ಅಂತ ಕೇಳಿರ್ತೀರ. ಈ ಥರ ಒಂದೊಂದು ಸೆಷನ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನೀವು ಫೋನ್ ಮಾಡಿ ಕೇಳಿ ಬೇಕಂದರೆ, ಆಯಿತಾ. ರೇಖಿ ಹೀಲಿಂಗ್ ಅಂತ ಜಸ್ಟ್ ನೀವು ಒಂದು ಫೋನ್ ಮಾಡಿ ಕೇಳಿ ಒಂದೊಂದು ಸೆಷನ್ನಿಗೆ ಎಷ್ಟು ತೊಗೊಳ್ತಾರೆ ಅವರು ಅಂತ, ಓಕೆನಾ. ಅದು ಡಿಪೆಂಡ್ಸ್, ಒಂದೊಂದು ಏರಿಯಾ ಮೇಲೆ ಆಗಲಿ ಅಥವಾ ಒಂದು ಊರಿನ ಮೇಲಾಗ್ಲೂ ಡಿಪೆಂಡ್ ಆಗುತ್ತೆ. ಜಸ್ಟ್ ಚೆಕ್ ಮಾಡಿ ಕೇಳಿ. ನಾನು ತೊಗೊಳ್ಳೋದು ಬರೀ ಏನೋ ಹೀಲಿಂಗ್ ಒಳ್ಳೇದಾಗಬೇಕು ಜನಕ್ಕೆ ಅನ್ನೋಕ್ಕೋಸ್ಕರ, ಆಯಿತಾ. ಅಷ್ಟೇ ನಾನು ಮಾಡ್ತಾ ಇರೋದು, ಬೇರೆ ನಂದು ಇನ್ನೇನೂ ಉದ್ದೇಶ ಇಲ್ಲ. ನಿಮಗೆ ಒಳ್ಳೇದಾಯಿತು ಅಂದರೆ ನನಗೆ ಖುಷಿನೇ. ಆ್ಯಂಡ್ ನಾನು ಈ ಚಾನೆಲ್ ಕೂಡ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತಾ ಇರೋದು ನಿಮಗೋಸ್ಕರ ಅಷ್ಟೇ. ನೀವು ಹೇಳಿದ್ದೀರಾ ಹೆಲ್ಪ್ ಆಗುತ್ತೆ ಅಂತಂದರೆ ನಾನು ಖಂಡಿತ ಮಾಡೇ ಮಾಡ್ತೀನಿ, ಓಕೆನಾ. ಅಷ್ಟೇ. ನಗ್ತಾ ಇರಬೇಕು, ಎಲ್ಲರೂ ನಗ್ತಾ ಇರಬೇಕು, ಖುಷಿಯಾಗಿರಬೇಕು ಅಷ್ಟೇ, ಅರ್ಥ ಆಯ್ತಾ. ಅದೇ ನನ್ನ ಒಂದೇ ಉದ್ದೇಶ. ಸೊ ನೋಡೋಣ ಇನ್ನೇನು ಹೇಳಿಸ್ತಾರೆ ಫರ್ದರ್ ಅಂತ. ಭಗವಂತ ಪ್ಲೀಸ್ ಗೈಡ್. ಇಲ್ಲ ಇದು ಖಂಡಿತ ತೊಗೊಳ್ಳಿಪ್ಪ, ನಂಗೆ ಗೊತ್ತಿಲ್ಲ ಇದು ಯಾರು ಏನು ಅಂತ. ಇದು ಪದೇ ಪದೇ ಇದೇ ಎನರ್ಜಿ ಬರ್ತಾಯಿದೆ ನನಗೆ. ಅದು ಒಂಥರ ಈ ಥರ ಎನರ್ಜಿ ಇದ್ದಾಗ ನಗ್ತಾ ಮಾತಾಡಿರ್ಬೋದು, ಬಟ್ ಅದು ಇನ್ ಡೀಪ್ ಏನು ಗೊತ್ತಾಗ್ತಾ ಇರುತ್ತೆ. ಎನರ್ಜಿ ಯಾವ ಥರ ತೋರಿಸ್ತಾ ಹೋಗ್ತಾರಲ್ವ, ಅದು ತುಂಬಾ ಹಿಂಸೆ ಅನಿಸುತ್ತೆ ಮಾತಾಡೋಕ್ಕೂ, ಆಯಿತಾ. ಕಿಂಗ್ ಆಫ್ ಕಪ್ಸ್, ಓಕೆ. ಇದು ಇನ್ನೊಂದು ವಿಡಿಯೋ ಬಂದಿತ್ತು, ಆಯಿತಾ. ಬೇರೆ ವಿಡಿಯೋ ಇದೇ ಡೆಕ್ ಯೂಸ್ ಮಾಡಿರೋದು. ಸೊ ಇದರಲ್ಲಿ ಏನು ಅಂತಂದರೆ ಒಂದು ವಿಡಿಯೋ ಟೈಟಲ್ಲು ಏನು ಟ್ವಿಸ್ಟ್ ಅಂತ ಏನೋ ಒಂದು ವಿಡಿಯೋ ಟೈಟಲ್ ಇತ್ತು ನೋಡಿ, ಆಯಿತಾ. ಅದರಲ್ಲಿ ಬಂದಿದೆ ಅನಿಸುತ್ತೆ ಇದು, ಆಯಿತಾ. ಕಿಂಗ್ ಆಫ್ ಕಪ್ಸು ಅಂದರೆ ಕಹಾನೀಲಿ ಟ್ವಿಸ್ಟ್ ಅಂತ ಬಂದಿತ್ತು. ಸೊ ಅವರ ಎನರ್ಜಿನೂ ಪಿಕ್ ಆಗ್ತಾ ಇದೆ. ಸೊ ಇಲ್ಲೇನಂತಂದರೆ ತುಂಬ ಯಾವ ಥರ ಮಾಡಿದ್ರು ಅಂತಂದರೆ ಅವ್ರು ಇರೋದೇ ಒಂಥರ ಅಂತ ಮಾತಾಡ್ಸಿದ್ರು, ಎಷ್ಟು ಬ್ಯೂಟಿಫುಲ್ ಎನರ್ಜಿ ಅಂತ ಮಾತಾಡ್ಸಿದ್ರು. ಆಮೇಲೆ ಸಡನ್ನಾಗಿ ಟರ್ನ್ ಕೊಟ್ಟರು, ಟ್ವಿಸ್ಟು ಯಾವ ಥರ ಅಂತಂದರೆ ಅದೇನೂ ಇಲ್ಲವೇ ಇಲ್ಲ ಅವರಲ್ಲಿ ಮನಸ್ಸು ಒಂಥರ ಕಿಂಗ್ ಆಫ್ ಕಪ್ಸ್ ಅಲ್ವೇ ಅಲ್ಲ, ಹೃದಯದಲ್ಲಿ ಒಂದಿಷ್ಟು ಕೂಡ ಭಾವನೆಗಳಿಲ್ಲ, ಜೊತೆಗೆ ಬೇರೆಯವರ ಭಾವನೆಗಳ ಜೊತೆನೂ ಏನೂ ಸ್ಪಂದಿಸಲ್ಲ, ಝೀರೋ ಭಾವನೆ, ಝೀರೋ ಅನ್ನೋ ಥರ, ಆಯಿತಾ. ಅಂದರೆ ಹಾರ್ಟ್ಲೆಸ್ ಅನ್ನೋ ಥರ. ಜೊತೆಗೆ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬಂತು, ತುಂಬ ಒಂಥರ ನೆಗೆಟಿವ್ ಎನರ್ಜಿ ತುಂಬ ಶುರುವಾಯಿತು. ಈಗಲೂ ಆ್ಯಕ್ಚುಲಿ ಹಾಗೆ ಆಗ್ತಾಯಿದೆ. ಸೊ ಇವ್ರ ಎನರ್ಜಿನೂ ಪಿಕ್ ಆಗ್ತಾಯಿದೆ. ಈ ಥರ ಯಾರು ಇದ್ದಾರೆ ಮನೇಲಿ ಅಂದ್ರೂ ಕೂಡ ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ಇವಾಗ ಈ ಥರ ಒಂದು ನೆಗೆಟಿವಿಟಿ ನಡೀತಾ ಇದೆ ಅಂತಂದರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ, ಜನಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಕಿಂಗ್ ಆಫ್ ಕಪ್ಸ್ ಅಂತಂದರೆ ಫ್ಯಾಮಿಲಿಯವರೇ ಮತ್ತೆ ಬಂದಿರೋದು, ಆಯಿತಾ. ಆ್ಯಂಡ್ ಅವ್ರಿಗೆ ನೀವೇನು ಹೇಳಿದ್ರೂ ಅಡ್ವಾಂಟೇಜ್ ತೊಗೋತಾರೆ. ನೀವು ನಗ್ತಾ ಹೇಳಿದ್ರು ಅಡ್ವಾಂಟೇಜ್ ತೊಗೋತಾರೆ, ನೀವು ಬೈದು ಹೇಳಿದ್ರು ಅವ್ರ ಕಡೆಗೆ ಅಡ್ವಾಂಟೇಜ್ ತೊಗೋತಾರೆ. ಯಾವ ಥರ ತೋರಿಸ್ಕೋತಾರೆ ಜನಗಳಿಗೆ ಅಂತಂದರೆ ನಾನೇ ಮಾಡ್ತಿರೋದು ಎಲ್ಲ, ನಾನೇ ನೋಡ್ಕೋಬೇಕು, ಮಕ್ಕಳನ್ನೂ ನೋಡ್ಕೋಬೇಕು, ಮನೇನೂ ನೋಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋ ಥರ ಪೋಸ್ ಕೊಡ್ತಾರೆ, ಆಯಿತಾ. ಯಾವ ರೀತಿ ಅಂತಂದರೆ ಆ್ಯಂಡ್ 5 ಪೈಸೆ ಏನೂ ಮಾಡಿರಲ್ಲ ಅವರು, ನಿಜವಾಗ್ಲೂ ಹೇಳ್ತೀನಿ. ಅದು ಕ್ಯಾರೆಕ್ಟ್ರ್ ಆ ಥರನೇ, ಆಯಿತಾ, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟ್ರು. ಸೊ ಇದು ಅಂಥ ಕ್ಯಾರೆಕ್ಟ್ರ್ ಯಾವ ಥರ ಅಂತಂದರೆ ಅವರು ಇವಾಗ ಯಾರು ನೋಡ್ತಾ ಇದ್ದಾರೆ, ಲೈಕ್ ಇದು ಯಾರ ಎನರ್ಜಿನ ಅಂದರೆ ಇದು ಯಾರದ್ದು ಎನರ್ಜಿ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಆಯಿತಾ, ಗೊತ್ತಿಲ್ಲ. ಅವರ ವೈಫ್ ಇರ್ಬೋದು ಅಥವಾ ಅವರು ಯಾರು ನೋಡ್ತಾರೆ ಅವ್ರ ಹಸ್ಬೆಂಡ್ ಇರ್ಬೋದು, ಅವರು ಕೂಡ ಹೇಳಿರ್ತಾರೆ ನೀವು ಗೊತ್ತಿದ್ದರೆ ಲೈಕ್ ಏನಾದ್ರು ಒಂದು ತೊಂದರೆ ಈ ಥರ ಇದೆ, ಈ ಥರ ನಮ್ಮ ಫ್ಯಾಮಿಲಿಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡಿರ್ತಾರೆ. ಆದರೆ ಇವ್ರು ಯಾವ ಥರ ಟ್ವಿಸ್ಟ್ ಕೊಡ್ತಾರೆ ಆ ಕತೆಗೆ, ಸ್ಟೋರಿಗೆ ಟ್ವಿಸ್ಟು ಇವರೇ ಕೊಡೋದದು. ಅಂದರೆ ಯಾವ ಥರ ಟರ್ನ್ ಮಾಡಿಬಿಡ್ತಾರೆ ಅಂತಂದರೆ, ಅಯ್ಯೋ ನಾನೇನು ಮಾಡಲಿ, ನಾನು ಎಷ್ಟು ಪ್ರಯತ್ನ ಪಡ್ತೀನಿ ಮನೆಗೋಸ್ಕರ, ಎಷ್ಟು ಕಷ್ಟಪಡ್ತೀನಿ, ಆದರೂ ನಂಗೆ ನೆಮ್ಮದಿನೇ ಇಲ್ಲ, ಖುಷಿನೇ ಇಲ್ಲ, ಏನೂ ಅಂದರೆ ಆ ಲೆವೆಲಲ್ಲಿ ಬೇರೆ ಜನಗಳನ್ನ ಮನೇಲಿ ಇನ್ಯಾರು ಇರ್ತಾರೆ ಅವ್ರನ್ನ ಅನ್ನೋದು, ಹೀಯಾಳ್ಸೋದು, ಇದು ತುಂಬ ಇದೆ ಇದು, ಆಯಿತಾ. ಅಂಥ ಕ್ಯಾರೆಕ್ಟ್ರು ಇದು, ಈಗ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತಂದರೆ. ಆ್ಯಂಡ್ ಅವ್ರದ್ದು ಪ್ರಾಬ್ಲಮ್ ಏನು, ಅವ್ರ ತೊಂದರೆ ಏನು, ಅವ್ರು ಯಾರ ಹತ್ರನೂ ಯಾರೂ ನಂಬೋದೇ ಇಲ್ಲ. ಏಕೆಂದರೆ ಇದು ಒಂಥರ ಅವ್ರಿಗೆ ಒಂಥರ ಇದು ಡೆವಿಲ್ ಎನರ್ಜಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ಆ್ಯಕ್ಚುಲಾಗಿ ಡೆವಿಲ್ ಎನರ್ಜಿ, ಆಯಿತಾ. ಅವ್ರು ಏನು ಮಾಡಿದ್ರೂ ಯಾವ ಥರ ಟರ್ನ್ ಕೊಡ್ತಾರೆ, ಯಾವ ಥರ ಟ್ವಿಸ್ಟ್ ಮಾಡಿಬಿಡ್ತಾರೆ ಮಾತನ್ನ ಅಂತಂದರೆ, ಅವ್ರು ಹೇಳಿದ್ರೂ ಈಗ ಪಾಪ ಯಾರು ಅನುಭವಿಸ್ತಿರ್ತಾರೆ ಅವ್ರು ಹೇಳಿದ್ರೂ ಕೂಡ ಇಲ್ಲ ನಂಗೆ ಈ ಥರ ತೊಂದರೆ ಇದೆ ಅಂತ ಏನೋ ಒಂದು ಇಷ್ಟೂ ನೈವಾಗಿ ಮಾತಾಡಿ ಹೇಗೆ ತಿರುಗಿಸ್ಬಿಡ್ತಾರೆ ಅಂತಂದರೆ
ನೋಡಿದವ್ರು ಹೆಂಗೆ ಅಂತಂದರೆ ಅಥವಾ ಅವನು ಅಥವಾ ಅವಳು ಏನೆಲ್ಲ ಹೇಳಿದ್ರು, ಬರೀ ಸುಳ್ಳು ಹೇಳಿದ್ರು, ನೋಡು ಪಾಪ ಇಂಥ ಒಳ್ಳೆ ಮನುಷ್ಯ ಈ ಥರ, ಅಥವಾ ಅಂಥ ಒಳ್ಳೆ ಮನುಷ್ಯೆ, ಇಂಥ ಒಳ್ಳೆ ಹೃದಯ ಇರೋ ಇವ್ರಿಗೆ ಈ ಥರ ಎಲ್ಲ ಅಂದುಬಿಟ್ರಲ್ವ ಅನ್ನೋ ಥರ, ಅಂದರೆ ಆ ಲೆವೆಲಲ್ಲಿ ತಿರುಗಿಸ್ಬಿಡ್ತಾರೆ ಅಂಥ ಕ್ಯಾರೆಕ್ಟ್ರು. ಅಂಥ ಡೆವಿಲ್ ಕ್ಯಾರೆಕ್ಟ್ರ್ ಅಂದರೆ ಏನು, ಅಂತಿಂಥ ಕ್ಯಾರೆಕ್ಟ್ರ್ ಅಲ್ಲ ಇದು ಆಯಿತಾ, ಅಂಥ ಡೆವಿಲ್ ಕ್ಯಾರೆಕ್ಟ್ರು. ಅವರ ಎನರ್ಜಿ ಪಿಕ್ ಆಗ್ತಾ ಇದೆ, ನೋಡೋಣ ಇನ್ನೇನು ಇದೆ ಅಂತ. ಸೊ ಇವಾಗ ಇವರ ಲೈಫಲ್ಲೂ ಈ ಥರ ಒಂದು ಇವ್ರು ಏನು ಆಟ ಆಡಿದ್ರು ಜನಗಳ ಜೊತೆಗೆ ಆಯಿತಾ, ಇವರು ಏನು ಆಟ ಆಡಿದ್ರು ಜನಗಳ ಜೊತೆಗೆ, ಸೊ ಇದೇ ಥರ ಜನ ಅವರ ಲೈಫಲ್ಲೂ ಇದ್ದಾರೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಹೇಗೆ ಆಗ್ಬಿಟ್ಟಿದ್ದಾರೆ ಅಂತಂದರೆ ಅವ್ರವ್ರು ಮಾಡಿದ್ದು ಅವ್ರ ಕರ್ಮ ಅವ್ರಿಗೆ ವಾಪಸ್ ಹೊಡಿತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಈಗ, ಆಯಿತಾ. ಇನ್ನೇನು ಹೇಳ್ತಾರೆ ನೋಡೋಣ. ನೈಟ್ ಆಫ್ ಒನ್ಸ್ ನೋಡಿ, ಇದೇ ಆ್ಯಕ್ಷನ್ ಯಾವ ಥರ ತೊಗೋತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರಲ್ಲ, ಸಡನ್ನಾಗಿ ಯಾರೋ ಬರ್ತಾರೆ ಆಯಿತಾ. ಇನ್ನೊಂದು ಕಾರ್ಡ್ ತೆಗೆದ್ಬಿಡು ಅಂತಿದ್ದಾರೆ. ಎಸ್, ಕ್ವೀನ್ ಆಫ್ ಪೆಂಟಿಕಲ್ಸಾ. ಅವರು ದುಡ್ಡಿಗೋಸ್ಕರ ಈ ಥರ ಎಲ್ಲ ಏನು ಮಾಡಿದ್ರು ಆಯಿತಾ, ದುಡ್ಡಿಗೋಸ್ಕರ ಏನೆಲ್ಲ ಈ ಥರ ಮಾಡಿದ್ರು, ಆ್ಯಕ್ಷನ್ ಯಾವ ಥರ ತೊಗೊಂಡ್ರು ಆಯಿತಾ, ಏನೆಲ್ಲ ಆ್ಯಕ್ಷನ್ ತೊಗೊಂಡ್ರು. ಈಗ ಅದೇ ಥರ ಅವರ ಜೀವನದಲ್ಲಿ ಇವರಿಬ್ಬರು ಕ್ಯಾರೆಕ್ಟರ್ಸ್ ಬರ್ತಾ ಇರೋದು ಇವಾಗ ಮೇಯ್ನ್ ಆಯಿತಾ. ಇವರಿಬ್ಬರು ಲೈಫಲ್ಲೂ ಇದೇ ಥರ ದುಡ್ಡನ್ನ, ಅಂದರೆ ಒಂದು ದುಡ್ಡನ್ನ ಹೀರುವಂಥ ಜನ ಆಯಿತಾ ಅವ್ರ ಲೈಫಲ್ಲಿ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಏನೋ ಒಂದು ಇನ್ಯಾರಿಗೋ ದುಡ್ಡಿನ ಆಸೆ ತೋರಿಸಿ ಇನ್ನೇನೋ ನೆಗೆಟಿವಿಟಿ ಮಾಡಿದ್ದಾರೆ ಇವರಿಬ್ಬರೂ ಅಂತಲೇ ಹೇಳ್ತಾ ಇರೋದು ಆಯಿತಾ. ಅಂದರೆ ಪಾಪ ಈ ಫ್ಯಾಮಿಲಿಗಳ ಮೇಲೆ ಏನು ನೆಗೆಟಿವಿಟಿ ಮಾಡಿದ್ದಾರೆ, ಇವರು ಏನು ಅನ್ಯಾಯ ಮಾಡಿದ್ದಾರೆ ಆಯಿತಾ, ಇವ್ರ ಫ್ಯಾಮಿಲಿಲೇ ಅನ್ಯಾಯ ಮಾಡಿರೋದು, ಫ್ಯಾಮಿಲಿಯವರು ಅಂತಲೇ ಹೇಳ್ತಾ ಇದ್ದಾರಲ್ವಾ, ಅಂದರೆ ಸೇರಿರೋದೇ ಫ್ಯಾಮಿಲಿಲಿ ಆಯಿತಾ. ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ, ತಿಂದ ಮನೆಗೆ 2 ಬಗ್ದಿದ್ದಾರೆ ಆಯಿತಾ, ಆ್ಯಂಡ್ ಜೊತೆಗೆ ಇದ್ದ ಮನೆಗೇ 2 ಬಗ್ದಿದ್ದಾರೆ. ಇದು ಕಿಂಗ್ ಆಫ್ ಕಪ್ಸ್ ಅಂತಂದರೆ ಕಟ್ಕೊಂಡ ಹೆಂಡತಿ ಅಥವಾ ಇವ್ರು ಯಾರು ಇರ್ಬೋದು, ಅವ್ರ ಗಂಡನೇ ಇರ್ಬೋದು ಅಥವಾ ಹೆಂಡತಿ, ಅವ್ರಿಗೂ ಅನ್ಯಾಯ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಈ ಭಯಂಕರ ಅನ್ಯಾಯ ಇದು, ನೆಗೆಟಿವಿಟಿ ಅಂದರೆ ಟು ದ ಕೋರ್, ಇನ್ನೇನು ಹೇಳೋಕ್ಕಾಗಲ್ಲ ನನಗೆ. ದುಡ್ಡು ಕಾಸಿನ ವಿಚಾರದಲ್ಲಂತೂ ಭಯಂಕರ ನೆಗೆಟಿವಿಟಿ ಮಾಡಿರೋದು ಇಬ್ಬರೂ. ಜೊತೆಗೆ ಆ್ಯಕ್ಷನ್ ತೊಗೊಂಡಿರೋದು ಯಾವ ಥರ ಅಂತ ತೋರಿಸ್ತಾ ಇದ್ದಾರೆ, ಭಯಂಕರ ಆ್ಯಕ್ಷನು. ಇವಾಗ ಅದೇ ಥರ ಅವರ ಜೀವನದಲ್ಲಿ ಅವ್ರಿಗೆ ಗೊತ್ತಿಲ್ಲದೇನೆ ಆಯಿತಾ, ಸಡನ್ನಾಗಿ ಬೂಮ್ ಅಂತ ಎಲ್ಲಿಂದನೋ ಈ ಥರ ಒಂದು ದುಡ್ಡಿನ ಪಿಶಾಚಿಗಳು ಅಂತಾರೆ ನೋಡು, ಆ ಥರ ಯಾರೋ ಒಬ್ಬರು ಅವ್ರ ಜೀವನದಲ್ಲಿ ಸಿಗಾಕೋತಾರೆ ಆಯಿತಾ. ಇನ್ನೇನೋ ಸಡನ್ನಾಗಿ ಅವ್ರು ನೆನೆಸ್ಕೊಂಡೇ ಇರಲ್ಲ, ಆ ಥರ ಇನ್ನೇನೋ ಒಂದು ಸಡನ್ನಾಗಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಆ್ಯಕ್ಷನ್ ತೊಗೋಬೇಕಾಗತ್ತೆ. ಆ ಥರ ಮಾಡೋ ಥರ ಒಂದು ಇದು ಹೋ ಮೈ ಗಾಡ್, ಇದು ಆ್ಯಕ್ಚುಲಿ ಏನು ತೋರಿಸ್ತಿದ್ದಾರೆ ಗೊತ್ತಾ, ನಿಮ್ಮನ್ನು ಯಾರು ಕಾದ್ರು, ಅಂದರೆ ಈ ಫ್ಯಾಮಿಲಿ ಏನು ತೊಂದರೆ ಅನುಭವಿಸಿದ್ರು, ಇಬ್ಬರಿಂದ ಈ 2 ಕ್ಯಾರೆಕ್ಟ್ರಿಂದ ಈ ಫ್ಯಾಮಿಲಿಯವರೆಲ್ಲರೂ ಏನೆಲ್ಲ ತೊಂದರೆ ಅನುಭವಿಸಿದ್ರು, ಇವರು ಆಯಿತಾ ಅವರ ಗಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ನಂಬಿಕೆ ಅವರ ಶ್ರದ್ಧೆ ಯಾರಲ್ಲಿತ್ತು ಅವರು ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಯಾವ ಥರ ಬರೋರು ಅಂತಂದರೆ ಝೂಮ್ ಅಂತ ಬಂದು ಕಾಪಾಡಿದ್ರು, ಇವಾಗ ಅದೇ ಥರ ಝೂಮ್ ಅಂತ ಬಂದು ಆ್ಯಕ್ಷನ್ ತೊಗೋತಾ ಇದ್ದಾರೆ, ಇವರಿಬ್ಬರು ಮೇಲೆ ಆ್ಯಕ್ಷನ್ ತೊಗೋತಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅವ್ರು ತಡ್ಕೊಳಕ್ಕಾಗ್ತಿಲ್ಲ, ಅವ್ರಿಗೆ ನೆನೆಸ್ಕೊಳಕ್ಕಾಗ್ತಾಯಿಲ್ಲ, ಈ ಥರ ಸಡನ್ನಾಗಿ ಬರ್ತಾರಾ, ಈ ಥರನೂ ಆಗುತ್ತಾ ನನ್ನ ಲೈಫಲ್ಲಿ ಅನ್ನೋ ಥರ. ಇವ್ರು ಯಾವ ಥರ ಬೇರೆಯವ್ರಿಗೆ ಗಾಳ ಹಾಕಿ ಹಿಡಿದು ಖುಷಿಯಾಗಿ ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ರು, ಅಥವಾ ಇವರು ಯಾವ ಥರ ಸುಳ್ಳು ಹೇಳಿ ಆಯಿತಾ ದುಡ್ಡುಗೋಸ್ಕರ ಒಂದು ಎಂತೆಂಥ ಅನ್ಯಾಯ ಮಾಡಿದ್ದಾರೆ ಇವರು, ಅದನ್ನೇ ಪ್ರಪಂಚಕ್ಕೆ ಗೊತ್ತಾಗುತ್ತಾರ ಭಗವಂತನೇ ಒಂದು ದಾರಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಭಗವಂತನೇ ದಾರಿ ಮಾಡ್ತಿದ್ದಾರೆ. ಇದು ಇವಾಗ ವಾಪಸ್ ಅವ್ರ ಕರ್ಮ ತಿರುಗಿರೋದ್ರಿಂದ ಅವ್ರ ಜೀವನದಲ್ಲಿ ಭಗವಂತನ ಆಟ ಶುರು ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಯಾರೋ ಒಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ, ದುಡ್ಡುಗೋಸ್ಕರ ಯಾರೋ ಈವನ್ ಲೇಡಿನೂ ಇರ್ಬೋದು ಅಂತಲೇ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬರು ಲೇಡಿ ಇವರಿಬ್ಬರು ಲೈಫಲ್ಲೂ ಆಯಿತಾ ದುಡ್ಡು ಪಿಶಾಚಿಗಳು ಯಾರೋ ಸೇರಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ನನಗೆ ಮುಖ, ನಿಮಗೆ ಗೊತ್ತಾಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಇದು ಭಗವಂತನ ಮುಖ ತೋರಿಸ್ತಾ ಇದ್ದಾರೆ ನನಗೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲೂ ಮಕ್ಕಳಿದೆ ಆಯಿತಾ, ಇಲ್ಲೂ ಮಕ್ಕಳಿದೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ನಾನು ಇದು ತೋರಿಸ್ತಾ ಇರೋದು, ಇವರು ಯಾವ ರೀತಿ ಸುಳ್ಳು ಹೇಳಿ
ಪ್ರಪಂಚಕ್ಕೇ ಸುಳ್ಳು ಹೇಳ್ಬಿಟ್ರು ಆಯಿತಾ. ಈ ಥರ ನಾನೇ ಮನೆಯೂ ನೋಡಬೇಕು, ಈ ಥರ ನಾನೇ ಅಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು ಅಂತ ಬರೀ ಸುಳ್ಳು ಹೇಳ್ತೀನಿ ಕೇಳಿ. ಇವಾಗ ಅದೇ ಥರ ಇಲ್ಲಿ ಬಂದಿದ್ದಾರೆ, ಅವ್ರ ಜೀವನದಲ್ಲಿ ಯಾರೋ ಇದ್ದಾರೆ, ದುಡ್ಡು ಕಿತ್ಕೊಂಡು ಹೋಗ್ತಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ದುಡ್ಡಿನ ಪಿಶಾಚಿಗಳು ಬಂದಿದ್ದಾರೆ ಮಕ್ಕಳಿಗೆ ಅಂತಾನೆ, ಅಂದರೆ ಸಿಂಗಲ್ ಮದರ್ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಯಾರೋ ಇದ್ದಾರೆ ಅವ್ರ ಲೈಫಲ್ಲಿ ಇವಾಗ ಬಂದಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಇಂಥ ಇವರ ಲೈಫಲ್ಲಿ ಒಂದು ಸಿಂಗಲ್ ಪೇರೆಂಟ್ ಬಂದು ನನಗೆ ದುಡ್ಡು ಇವಾಗ ಈ ಥರ ಒಂದು ನೆಗೆಟಿವಿಟಿ ಮಾಡಿರೋದು ಇದು. ಇವರು ನೆಗೆಟಿವಿಟಿ ಮಾಡ್ತಿರೋದು ಇವಾಗ, ಭಯಂಕರ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಇವ್ರ ಮೇಲೆ. ಯಾವ ಥರ ಅಂದರೆ ಹೆದರಿಸಿ ಬೆದರಿಸಿ ದುಡ್ಡು ಕಿತ್ಕೋತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಗೊತ್ತು ಈ ಮನುಷ್ಯ ಬಹಳ ನೆಗೆಟಿವು ಅಂತ ಗೊತ್ತಾಗಿ ಈಗ ಅವರೂ ಅಡ್ವಾಂಟೇಜ್ ತೊಗೋತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ ಆಯಿತಾ. ಯಾರೋ ಇದ್ದಾರೆ 100% ಇದು ಸುಳ್ಳಲ್ಲ, ಖಂಡಿತ ಕಾರ್ಡ್ಸ್ ಸುಮ್ಮನೆ ಬರ್ತಿಲ್ಲ ನನಗೆ. ಈ ಥರ ಡೆವಿಲ್ ಎನರ್ಜಿ ತೋರಿಸ್ತಾ ಇದ್ದಾರೆ. ಇದು ಒಂದು ಡೆವಿಲ್ಲು, ಇದೊಂದು ಡೆವಿಲ್ ಥರ ತೋರಿಸ್ತಾ ಇದ್ದಾರೆ. ಆ್ಯಂಡ್ ನನಗೆ ಇದು ಆ್ಯಕ್ಚುಲಾಗಿ ಇಲ್ಲಿ ನಾ ಹೇಳೋ ಥರ ಜೆಂಡರ್ ಇರಲ್ಲ, ಬಟ್ ಇಲ್ಲಿ ಇವಾಗ ಇದು ಕಿಂಗ್ ಅಂತ ಬಂದಿರೋದ್ರಿಂದ ಅದೇ ಥರ ಓದಿದ್ರೆ, ಅದೇ ಥರ ಹೇಳಿದ್ರೇ ಇದು ಈ ರೀಡಿಂಗ್ಗೆ ಒಂದು ಸೆನ್ಸ್ ಇರುತ್ತೆ ಅಂತ ಬರ್ತಾ ಇದೆ, ಸೆನ್ಸ್ ಸಿಗುತ್ತೆ. ದಿಸ್ ಮೇಕ್ಸ್ ಆ್ಯಕ್ಚುಯಲ್ ಸೆನ್ಸ್. ಓಕೆ, ಸೊ ಅದಕ್ಕೇ ನಾನು ಇದೇ ಥರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇವ್ರ ಲೈಫಲ್ಲಿ ಇವ್ರು ಏನು ಆಟ ಆಡಿದ್ರು, ಮಕ್ಕಳನ್ನ ನಾನೇ ನೋಡ್ಕೋಬೇಕು, ನಾನೇ ಕಾಪಾಡಬೇಕು, ನಾನೇ ನೋಡ್ಕೋತಾ ಇದ್ದೀನಿ, ನಾನೇ ಬೆಳೆಸ್ತಾ ಇದ್ದೀನಿ ಅಂತ. ಅದೇ ಥರ ಇಲ್ಲೊಬ್ಳು ಸಿಂಗಲ್ ಪೇರೆಂಟ್ ಒಬ್ಬಳು ಇವ್ರ ಲೈಫಲ್ಲಿ ಸಿಗಾಕೊಂಡು ಇವರು ಇಬ್ಬರು ಮಕ್ಕಳು 3 ಜನ. ಇಲ್ಲೂ ನೋಡಿ, ಅಯ್ಯೋ 4. ಓಕೆ, 1 2 3 4 ಕಾಣಿಸುತ್ತಾ, 1 2 3 4. ಸೊ ಇಲ್ಲಿ 3 ಇದ್ದಾರೆ, ಇಲ್ಲಿ 4. ಅಂದರೆ ಯಾವ ಥರ ಹೆದರಿಸ್ತಿರಾಟ ಅಂತಂದರೆ, ನನ್ನ 4 ಮಕ್ಕಳು ನಿಂದೇ ಅನ್ನೋ ಥರ ಹೆದರಿಸಿ ಇವಾಗ ನೀನು ದುಡ್ಡು ಕೊಡು ಅನ್ನೋ ಥರ ಕಿತ್ಕೋತಾ ಇದ್ದಾರೆ. ಭಯಂಕರ ದುಡ್ಡು ಕಿತ್ಕೋತಾ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ರಪ್ಪ ನನಗೆ. ಓಕೆನಾ, ಇದು ಪ್ಲಸ್ ಇಲ್ಲಿ ಭಗವಂತ ತಾನೇ ನಿಮ್ಮನ್ನ ಕಾಪಾಡಿದ್ದವರು. ಇಲ್ಲಿ ಇವರ ಜೀವನದಲ್ಲಿ ವಧೆಗಳು ಹೇಗೆ ಬೀಳ್ತಾ ಇದೆ ಅಂದರೆ ಲೆಫ್ಟ್ ಆ್ಯಂಡ್ ರೈಟ್ ವಧೆ ಬೀಳ್ತಾ ಇದೆ ಇಬ್ರಿಗೂ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲೂ ಕಾಪಾಡ್ತಿದ್ದಾರೆ ನೋಡಿ, ಇಲ್ಲಿ ಹೇಳಿದ್ದೆ, ಬೇಕಾದ್ರೆ ಅರ್ಲಿಯರ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಕಾಪಾಡ್ತಾ ಇದ್ದಾರೆ, ಮಾಡೋಕ್ಕೂಡ್ದು ನೆಗೆಟಿವಿಟಿ ಆ ಥರ ಎಲ್ಲ ಅಂತ. ಸೊ ಇವಾಗ ಅವ್ರಿಗೆ ಹಾಗೆ ವಧೆ ಬೀಳ್ತಾ ಇದೆ, ಸಖತ್ತಾಗಿ ಬೀಳ್ತಾ ಇದೆ ವಧೆ ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆನಾ, ಅವರ ನೆಗೆಟಿವಿಟಿ ಏನು ಮಾಡಿದ್ರು ನೆಗೆಟಿವ್ ಇತ್ತು, ಅವ್ರ ಮೈಂಡ್ಸೆಟ್ಟೇ ನೆಗೆಟಿವು. ಅದಕ್ಕೇನು ಹೇಳ್ತಾರೆ, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಹೇಳಿದೆ ಅಲ್ವ, ಆ ಥರ. ಬಟ್ ಮೇಲೆ ನೋಟಕ್ಕೆ ತೋರಿಸ್ಕೊಳ್ಳೋಟ ಏನು ಅಂದರೆ, ದೇವರು ಭಗವಂತನ ಬಿಟ್ಟರೆ ಇವರೇ ನೆಕ್ಸ್ಟು. ಭಗವಂತನೂ ಬೇಕಾದ್ರೆ ಏನೂ ಇಲ್ಲ, ಭಗವಂತನೂ ಸುಳ್ಳು ಹೇಳ್ಬಿಡ್ತಾರೆ ಅಂತ ಅಂದ್ಬಿಡ್ತಾರೆ. ಅಂಥ ಪಾರ್ಟಿಗಳು ಇವರಿಬ್ರು ಆಯಿತಾ, ಅಂಥ ಕ್ಯಾರೆಕ್ಟರ್ ಬರ್ತಾ ಇದೆ. ಸೊ ಇವರ ಹಣೆ ಬರ, ಇವರ ಕರ್ಮ ಶುರುವಾಗಿದೆ, ಪಲ್ಟಾಯಿಸಿದೆ ಈಗ ಟೈಮು ಅವ್ರ ಕಡೆಗೆ. ತೋರಿಸ್ತಾ ಇದ್ದಾರೆ ಹೆಂಗಿರುತ್ತೆ ಲೈಫ್ ಅಂದರೆ ಏನು. ಆಟ ಆಡ್ತೀಯಪ್ಪ ನೀನು, ಆಟ ಆಡದೆ ಅಲ್ವಾ ಬೇರೆ ಜನದ ಜೀವನದಲ್ಲಿ. ಈಗ ನೋಡು ಹೆಂಗೆ ಚೇಂಜ್ ಆಗಿದೆ ಇವಾಗ, ನೀನು ಹೆಂಗೆ ಆಟ ಆಡ್ತೀಯ ನೋಡ್ತೀನಿ ಅಂತ ಬಂದಿದ್ದಾರೆ ಇವಾಗ ಆಯಿತಾ ಅವ್ರ ಲೈಫಲ್ಲಿ. ಈಗ ದೇವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ, ನಿಮ್ಮ ಪರವಾಗೇ ಇದ್ದಾರೆ ಆಯಿತಾ, ನಥಿಂಗ್ ಟು ವರಿ. ಸೊ ಇವಾಗ ಇದನ್ನು ನೋಡೋಣ, ಒಂದಷ್ಟು ಏನು ಇನಿಷಿಯಲ್ಸ್ ನೋಡ್ಬಿಡೋಣ ಯಾರು ಅಂತ. ಇವರ ಹೆಸರು ಆಯಿತಾ. ಇವಾಗ ಇದರಲ್ಲಿ ನಾನು ಹೇಳ್ಬಿಡ್ತೀನಿ ಯಾರ್ಯಾರು ಇರ್ಬೋದು ಅಂತ. ಓಕೆ, ಇವ್ರದ್ದು ಇರ್ಬೋದು ಅಂತಿದ್ದಾರೆ ನಿಮಗೆ ಗೊತ್ತಿದ್ದರೆ ಸರಿ. ಸೊ ಇವ್ರ ಲೈಫಲ್ಲಿ ಯಾರಿದ್ದಾರೆ ಅನ್ನೋದನ್ನು ಹೇಳ್ತೀನಿ ಅಂತಿದ್ದಾರೆ. ಸೊ 1 2 3 ಆಮೇಲೆ ಇವ್ರ ಫ್ಯಾಮಿಲಿಯವ್ರು ಯಾರು ಇರ್ಬೋದು. ಸೊ ಇದು ಸುಮಾರಿದೆ, ನೋಡೋಣ ಏನು ಬರುತ್ತೆ ಅಂತ. ಎಸ್ ಬಾಬಾ, ಓಕೆನಾ, ಇಲ್ಲಿ ಇಡ್ತೀನಿ ನೋಡಿ. ಟಿ ಓಕೆ, ಟಿ ಎ ಓಕೆ, ಮತ್ತಿನ್ನೊಂದು ಎ, ಮತ್ತು ವೈ, ಜಿ, ಆರ್, ಕ್ಯೂ, ವಿ, ಯು, ಮತ್ತು ಇದು ನೋಡಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ. ಇನ್ನು ಮಿಕ್ಕಿದ್ದು ನೀನೇ ಹೆಸರು ಬರ್ಕೋ, ನಿಂಗೆ ಯಾರದ್ದು ಬೇಕು. ಮಿಸ್ ಆಯಿತು, ನನ್ನ ಹೆಸರೇ ಬರಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ಬರ್ಕೋ. ಅವ್ರದ್ದೆಲ್ಲ ಕರ್ಮ ತಿರುಗಿಸ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಇನ್ನೇನು ಹೇಳಿ ನಾನು. ಸೊ ಇಲ್ಲಿ ಟಿ ಎ ವೈ, ಜಿ ಆರ್ ಕ್ಯೂ,
VU ಮತ್ತು ಒಂದು ಬ್ಲ್ಯಾಂಕ್ ಇದೆ ಆಯಿತಾ. ಸೊ ಇದು ಇದು ಇವ್ರದ್ದು ಪ್ಲಸ್ ಇವ್ರದ್ದು ಮತ್ತು ನಿಮ್ಮ ಇಲ್ಲಿ ಯಾರ ಫ್ಯಾಮಿಲಿಗೆ ಈ ಥರ ಎಲ್ಲ ಅನ್ಯಾಯ ಮಾಡಿದ್ದಾರೆ ನಿಮ್ಮೆಲ್ಲರ ಫಸ್ಟು ಹೆಸರಿನ ಮೊದಲನೇ ಅಕ್ಷರ ಇದರಲ್ಲಿ ಬಂದಿಲ್ಲ ಅಂದರೆ ನೀವು ಬರ್ಕೋ ಅಂತ ಹೇಳ್ತಿದ್ದಾರೆ ಆಯಿತಾ. ಅವ್ರದ್ದೆಲ್ಲ ಗ್ರಾಚಾರ ಕೆಟ್ಟಿದ್ದು ಇವಾಗ ಗ್ರಾಚಾರ ತಿರುಗಿದೆ ಅವ್ರ ಕಡೆಗೆ ಅಂತ ಹೇಳ್ತಿದ್ದಾರೆ. ಇವಾಗ ನೋಡ್ಬಿಡೋಣ ಇನ್ನೊಂದು ಅವರ ಡೇಟ್ ಆಫ್ ಬರ್ತ್ ಗೊತ್ತಾ ಇಲ್ವಾ, ನಿಮಗೆ ಗೊತ್ತಿರಲ್ಲ, ಗೊತ್ತಿದ್ದರೆ ಸಂತೋಷ, ಗೊತ್ತಿಲ್ವಾ ಇದು ನಿಮ್ಮದು ಇರ್ಬೋದು ಡೇಟ್ ಆಫ್ ಬರ್ತ್. ಓಕೆನಾ, ನಿಮ್ಮದು ಈಗ ಸೇಮ್ ಅದೇ ಥರ ಇವರ ಡೇಟ್ ಆಫ್ ಬರ್ತ್ ಇರ್ಬೋದು, ಇವ್ರ ಡೇಟ್ ಆಫ್ ಬರ್ತ್ ಇರ್ಬೋದು, ಇವ್ರದ್ದು ಅಥವಾ ಈ ಫ್ಯಾಮಿಲಿಯವ್ರು ಯಾರದ್ದಾದರೂ ಇರ್ಬೋದು. ಓಕೆ, ನೋಡೋಣ ಈಗ. ಓಕೆ, ಫಸ್ಟ್ ನೋಡಿ 6. ಓಕೆನಾ, 6 2 4 ಓಕೆ 21 ಮತ್ತು 13 14 1 ಓಕೆ 19. ಓಕೆನಾ. ಸೊ ಇದು ನಾ ಹೇಳ್ದಂಗೆ ಈ 1 2 3 ಅಥವಾ 4ರಲ್ಲಿ 4th ಅಂತೂ 4ನೇದು ಪೂರ್ತಿ ಯಾರಿಗೆಲ್ಲ ಅನ್ಯಾಯ ಆಗಿದೆ ಅವರೆಲ್ಲರೂ ಹೆಸರು ಬರ್ಕೋ ಅಂತ ಅಂದ್ಬಿಟ್ರು ಫಸ್ಟೇ ಭಗವಂತ. ಇದಿಷ್ಟರಲ್ಲಿ ಇದೆಯಾ ನಿಮ್ಗಳ ನಂಬರ್ ಅಥವಾ ಇವ್ರಿಗದು ಅಂದರೆ ಡೇಟ್ ಆಫ್ ಬರ್ತು, ಸಾರಿ ನಂಬರ್ ಅಂದರೆ ಡೇಟ್ ಆಫ್ ಬರ್ತು. ಅಕಸ್ಮಾತ್ ಇಲ್ವಾ ಬೇಜಾರು ಮಾಡ್ಕೋಬೇಡಿ ಆಯಿತಾ. ಭಗವಂತ ಹೇಳಿದ್ರಲ್ಲ ಹೆಸರು ಬರ್ಕೋ ಅಂತ. ಡೇಟ್ ಆಫ್ ಬರ್ತ್ ಬಿಡಿ, ನಂಗೆ ಇಷ್ಟೇ ತೆಗಿಯೋಕ್ಕಾಗೋದಲ್ವಾ, ಇನ್ನೆಷ್ಟು ತೆಗಿಯೋದು. ಓಕೆ ತೆಗಿತೀನಿ ಬಿಡಿ, ಇನ್ನೊಂದೆರಡು. ಎಸ್ ಬಾಬಾ, ಇನ್ನೊಂದು 4 ಕೊಟ್ಬಿಡಿ. ಅವ್ರು ಬೇಜಾರು ಮಾಡ್ಕೋಬಾರ್ದು ತೆಗೀತಿದ್ದಾರೆ, ಅದಕ್ಕೆ ತೆಗಿತಾ ಇದ್ದೀನಿ. ಓಕೆನಾ, ನೋಡಿ 26 ಅಂತಿದ್ದಾರಪ್ಪ. ಓಕೆ, ನೆಕ್ಸ್ಟು 11 ನೋಡಿ ಬಂತು. ಓಕೆ 11 15 ಓಕೆ 15 ಒಂದಿದೆ. ಸೊ ಇದು ಆಯಿತು ಇವತ್ತಿನ ರೀಡಿಂಗ್. ಸೊ ನಮ್ಮ ಎಪಿಸೋಡ್ 28ನೇ ಎಪಿಸೋಡು ಮುಗೀತು ಆಯಿತಾ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಏನು ಹೇಳಬೇಕು. ಆ್ಯಂಡ್ ಮೆಂಬರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತು ಹೊಸದಾಗಿ ಮೆಂಬರ್ಶಿಪ್ ತೊಗೋಬೇಕು ಅಂತಂದರೆ ಖಂಡಿತ ತೊಗೊಳ್ಳಿ. ಓಕೆನಾ, ನಿಮಗೋಸ್ಕರ ಅಂತಲೇ ಸ್ಪೆಷಲ್ ವೀಡಿಯೋಸ್ ಬರುತ್ತೆ. ಓಕೆ, ಮತ್ತು ಇನ್ನೇನು ಹೇಳಬೇಕು. ಮೆಂಬರ್ಶಿಪ್ ತೊಗೊಂಡಿರೋರು ಎಲ್ರದ್ದು ನೇಮ್ ಆ ಥರ ಒಂದು ಸಲ ಅನೌನ್ಸ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಸಲ ಡೈರೆಕ್ಟ್ ಬಂದು ಹೇಳಬೇಕು ಅಂತ ನನ್ನ ಆಸೆ, ಆವಾಗ ಹೇಳ್ತೀನಿ. ಓಕೆನಾ. ಸೊ ಹಾಗೆ ಯಾರೆಲ್ಲ ಹೀಲಿಂಗ್ ತೊಗೊಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತೊಗೊಂಡಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಎಲ್ಲರಿಗೂ ಇಲ್ಲಿವರೆಗೂ ಯಾರೆಲ್ಲ ಹೀಲಿಂಗ್ ಆಗಲಿ ಅಥವಾ ಪರ್ಸನಲ್ ರೀಡಿಂಗ್ ಆಗಲಿ, ಜೊತೆಗೆ ಈ ಚಾನೆಲ್ನ ನೋಡಿ ಯಾರು ಪ್ರೋತ್ಸಾಹಿಸ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ. ನಿಮ್ಮ ಲೈಕ್ಸ್ ಆಗಲಿ, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ಆಗಲಿ, ನಿಮ್ಮ ಮೆಂಬರ್ಶಿಪ್ಸ್ಗಾಗಲಿ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳೋಕ್ಕೂ ಬರ್ತಾ ಇಲ್ಲ ನನಗೆ, ಗೊತ್ತಾಗ್ತಾ ಇಲ್ಲ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.